ಅದೊಂದು ಉತ್ತರ ಕರ್ನಾಟಕದ ಸುಸಂಸ್ಕೃತ ಸಾಮಾನ್ಯ ವರ್ಗದ ಕುಟುಂಬ. ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದು ನೆಲೆಸುತ್ತಾರೆ. ದಂಪತಿಗಳ ಹೆಸರು ಕೃಷ್ಣಪ್ಪ ಮತ್ತು ನಾಗಮಣಿ ಎಂದು. ಅವರಿಗೆ 3 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. 2 ಹೆಣ್ಣು ಮಕ್ಕಳು ಸುಂದರವಾಗಿದ್ದರು. ಅವರ ಹೆಸರು ರಚನಾ ಮತ್ತು ಅದಿತಿ ಎಂದು, ಮತ್ತು ಗಂಡು ಮಗನ ಹೆಸರು ಶಶಿಧರ್. ದೊಡ್ಡ ಮಗಳು ರಚನಾ ಓದಿನಲ್ಲಿ ಚುರುಕಾಗಿದ್ದಳು. ಹಾಗೆಯೇ ನೋಡಲು ತುಂಬ ಸುಂದರವಾಗಿದ್ದಳು. ಯಾವ ಧಾರಾವಾಹಿಯ ನಟಿಗೂ ಕಡಿಮೆ ಇರಲಿಲ್ಲ. ಮಾಡೆಲ್ಗಳ ಹಾಗೆ ಇದ್ದಳು. ಅವಳು ಸೆಕೆಂಡ್ PUC ಮುಗಿಸುತ್ತಿದ್ದಂತೆ ಅವಳಿಗೆ ಮದುವೆ ಮಾಡುವ ಯೋಚನೆಯನ್ನು ಮಾಡಿದರು. ರಚನಾಳನ್ನು ಹಳ್ಳಿಯಲ್ಲಿರುವ ಅವಳ ಸೋದರತೆಯ ಮಗನಿಗೆ ಕೊಟ್ಟು ಮದುವೆ ಮಾಡಲು ಮನೆಯ ಹಿರಿಯರೆಲ್ಲ ನಿಶ್ಚಯಿಸಿದರು. ಅದರಂತೆಯೇ ಅವಳಿಗೆ 18 ವರ್ಷ ತುಂಬುತ್ತಲೇ ರಚನಾ ಅತ್ತೆಯ ಮಗ ಮುಕೇಶ್ನ ಜೊತೆಯಲ್ಲಿಯೇ ಮದುವೆ ಮಾಡಿದರು. ಆದರೆ ರಚನಾಳಿಗೆ ಓದುವುದರಲ್ಲಿ ತುಂಬ ಆಸಕ್ತಿ ಇತ್ತು. ಅವಳು ತನ್ನ ಪತಿಯ ಜೊತೆ ತನ್ನ ಓದಿನ ಆಸಕ್ತಿಯನ್ನು ವ್ಯಕ್ತಪಡಿಸಿದಳು. ಮುಕೇಶ್ ತುಂಬ ಒಳ್ಳೆಯ ಮತ್ತು ಮೃದು ಸ್ವಭಾವದ ಲಕ್ಷಣವಾದ ಹುಡುಗ. ಅವನು ಹಳ್ಳಿಯಲ್ಲಿದ್ದರೂ ಎಜುಕೇಷನ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ದನು. ರಚನಾ PUC ನಂತರದ ಶಿಕ್ಷಣವನ್ನು ಮುಂದುವರಿಸಲು ತನ್ನ ಪತಿಯನ್ನು ಒಪ್ಪಿಸಿದಳು. ಮುಕೇಶ್ ಕೂಡ ಅವಳ ಆಸೆಯಂತೆಯೇ ಅವಳ ಎಜುಕೇಷನ್ ಕಂಟಿನ್ಯೂ ಮಾಡಿಸಲು ಒಪ್ಪಿದನು. ರಚನಾ ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ. ಈಗಲೇ ಮಕ್ಕಳು, ಸಂಸಾರ ಅಂದರೆ ಅವಳಿಗೆ ಹೊರೆ ಬೀಳುತ್ತದೆ. ಆದ್ದರಿಂದ ಕೆಲವು ವರ್ಷಗಳು ಅವಳು ತನ್ನ ಶಿಕ್ಷಣವನ್ನು ಮುಂದುವರಿಸಲಿ ಎಂದು ಯೋಚಿಸಿ ಅದರಂತೆಯೇ ಅವಳನ್ನು ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಪದವಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದನು. ತಾನೇ ಸ್ವತಃ ಹಣವನ್ನು ಖರ್ಚು ಮಾಡಿ ಅವಳನ್ನು ಓದಿಸುತ್ತಿರುತ್ತಾನೆ. ನಂತರ ಆಕೆಗೆ MBA ಮಾಡಲು ಹಣವನ್ನು ಹೊಂದಿಸುತ್ತಾನೆ. ಮತ್ತೆ ಬೇರೆ ಯೂನಿವರ್ಸಿಟಿಯಲ್ಲಿ ಅವಳಿಗೆ MBA ಅಡ್ಮಿಷನ್ ಮಾಡುತ್ತಾನೆ. ರಚನಾ MBA ಮಾಡುವಾಗ ಅವಳ ಮನಸ್ಸಿನಲ್ಲಿ ಬೇರೆಯದೇ ಆಲೋಚನೆಗಳು ಬರಲು ಆರಂಭಿಸುತ್ತದೆ. ಅಯ್ಯೋ ದೇವರೇ, ನಾನು ಈಗ MBA ಪದವೀಧರೆ ಆಗುತ್ತಿದ್ದೇನೆ. ನಾನು ಬೆಂಗಳೂರಿನಲ್ಲಿಯೇ ಇದ್ದು ಒಳ್ಳೆಯ ಕೆಲಸವನ್ನು ಹುಡುಕಿಕೊಳ್ಳಬಹುದು. ಮುಕೇಶ್ನೊಂದಿಗೆ ಹೋಗಿ ನಾನು ಹಳ್ಳಿಯಲ್ಲಿ ವಾಸಿಸಲು ನನಗೆ ಇಷ್ಟವಾಗುತ್ತಿಲ್ಲ. ಆ ಹಳ್ಳಿಯ ಕೊಂಪೆ ನನಗೆ ಒಪ್ಪುವುದಿಲ್ಲ. ಅವಳ ಮನಸ್ಸಿನಲ್ಲಿ ಈಗ ಮುಕೇಶನಿಗೆ ಸ್ಥಾನ ಕೊಡಲು ಮನಸ್ಸು ಒಪ್ಪುತ್ತಿಲ್ಲ. ಮುಕೇಶ್ ಶಿಕ್ಷಣದಲ್ಲಿ ಇವಳಿಗಿಂತ ಕೆಳಗಿದ್ದ, ಆದರೆ ಗುಣದಲ್ಲಿ ಇವಳಿಗಿಂತ ದುಪ್ಪಟ್ಟು ಮೇಲಿದ್ದ. ರಚನಾ ತನ್ನ MBA ಶಿಕ್ಷಣ ಮುಗಿಯುತ್ತಲೇ ಎಲ್ಲಿ ತನ್ನನ್ನು ಮುಕೇಶ್ನೊಂದಿಗೆ ಆ ಹಳ್ಳಿಯ ಕೊಂಪೆಗೆ ಕರೆದುಕೊಂಡು ಹೋಗಿಬಿಡುವರು ಎನ್ನುವ ಭಯದಿಂದ, ನಾನು ಆ ಹಳ್ಳಿಗೆ ಹೋಗಲಾರೆ. ನಾನು ಇಷ್ಟು ಉನ್ನತ ಶಿಕ್ಷಣವನ್ನು ಪಡೆದು ಆ ಹಳ್ಳಿಯಲ್ಲಿ ಆ ಜನರೊಂದಿಗೆ ನಾನು ಜೀವಿಸಲಾರೆ. ಈ ಸಿಟಿಯಲ್ಲಿಯೇ ಇದ್ದು ನನ್ನ ಶಿಕ್ಷಣಕ್ಕೆ ತಕ್ಕ ಉದ್ಯೋಗವನ್ನು ಪಡೆದು ನಾನು ಇಲ್ಲಿಯೇ ಇರುತ್ತೇನೆ. ಮುಕೇಶ್ನಿಗೆ ನೀವು ಬೇಕಾದರೆ ಇನ್ನೊಂದು ಮದುವೆ ಮಾಡಿಸಿ. ನಾನು ಮುಕೇಶ್ನಿಗೆ ಡೈವರ್ಸ್ ಕೊಡಲು ಸಿದ್ಧಳಿದ್ದೇನೆ. ಆದರೆ ನನಗೆ ಮುಕೇಶ್ನೊಂದಿಗೆ ಸಂಸಾರ ಮಾಡಲು ಇಷ್ಟವಿಲ್ಲ ಎಂದು ಅವಳ ಅಪ್ಪ ಅಮ್ಮನೊಂದಿಗೆ ಕಠಿಣ ಹೃದಯದಿಂದ ಹೇಳಿಬಿಟ್ಟಳು. ನಂತರ ಮನೆಯ ಹಿರಿಯರೆಲ್ಲ ಸೇರಿ ರಚನಾಳನ್ನು ಹಳ್ಳಿಗೆ ಬಂದು ಮುಕೇಶ್ನೊಂದಿಗೆ ಸಂಸಾರ ಮಾಡಿಕೊಂಡು ಹೋಗು ಎಂದು ಪರಿಪರಿಯಾಗಿ ಬುದ್ಧಿ ಹೇಳಿದರು. ಆದರೆ ರಚನಾ ಯಾರ ಮಾತಿಗೂ ಸೊಪ್ಪು ಹಾಕಲಿಲ್ಲ. ತನ್ನ ನಿರ್ಧಾರವೇ ಕೊನೆಯ ನಿರ್ಧಾರ. ನಾನು ಅವನೊಂದಿಗೆ ಸಂಸಾರವನ್ನು ಮಾಡಲಾರೆ. ಅವನಿಗೆ ಬೇಕಾದರೆ ನೀವು ಇನ್ನೊಂದು ಮದುವೆಯನ್ನು ಮಾಡಿ ಎಂದು ಹೇಳಿಬಿಟ್ಟಳು. ನಂತರ ಡೈವರ್ಸ್ ಕೂಡ ಕೊಟ್ಟಳು. ಕೊನೆಗೆ ರಚನಾಳ ಅಪ್ಪ ಅಮ್ಮ ಒಂದು ನಿರ್ಧಾರಕ್ಕೆ ಬಂದರು. ಒಲ್ಲದ ಮನಸ್ಸಿನ ಇವಳನ್ನು ಮುಕೇಶ್ನೊಂದಿಗೆ ಸಂಸಾರ ಮಾಡಿಸಲು ಸಾಧ್ಯವಿಲ್ಲ. ಮುಕೇಶ್, ನೀನು ಬೇರೆ ಹುಡುಗಿಯೊಂದಿಗೆ ಮದುವೆಯಾಗಿ ಚೆನ್ನಾಗಿರು. ರಚನಾ ನಿನ್ನೊಂದಿಗೆ ಬರಲು ಒಪ್ಪುತ್ತಿಲ್ಲ. ಆದ್ದರಿಂದ ಹಳ್ಳಿಯಲ್ಲಿಯೇ ನಿನಗೆ ಒಪ್ಪುವ ಹುಡುಗಿಯೊಂದಿಗೆ ಮದುವೆಯಾಗಿ ಸುಖವಾಗಿ ಬಾಳು ಎಂದು ಹೇಳಿದರು. ಅದರಂತೆಯೇ ಮುಕೇಶ್ ಬೇರೆ ಹುಡುಗಿಯೊಂದಿಗೆ ಮದುವೆಯಾದನು. ಇತ್ತ ರಚನಾ ತನ್ನ ಶಿಕ್ಷಣವನ್ನು ಮುಗಿಸಿದಳು. ನಂತರ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡಳು. ಇಲ್ಲಿಂದ ರಚನಾಳ ಜೀವನ ಶೈಲಿಯೂ ಬದಲಾಗುತ್ತಾ ಹೋಯಿತು. ಯಾಕೆಂದರೆ ಕೈ ತುಂಬ ಸಂಬಳ. ಹಾಗೆಯೇ ಅವಳನ್ನು ಮನೆಯಲ್ಲಿ ಯಾರೂ ಏನೂ ಕೇಳುತ್ತಿರಲಿಲ್ಲ. ಇಷ್ಟೇ ಸಾಕಾಯಿತು. ಅವಳಿಗೆ ತನಗಿಷ್ಟ ಬಂದಂತೆ ಜೀವನ ನಡೆಸಲು ಶುರು ಮಾಡಿದಳು. ಸಿಟಿಗೆ ತಕ್ಕಂತೆ ತನ್ನ ವೇಷಭೂಷಣ ಎಲ್ಲವೂ ಮಾಡ್ರನ್ ಆಯಿತು. ರಚನಾ ತನ್ನ ತಂದೆ ಮತ್ತು ತಾಯಿ, ತಂಗಿಯ ಜೊತೆಯಲ್ಲಿಯೇ ಒಂದೇ ಮನೆಯಲ್ಲಿಯೇ ವಾಸಿಸುತ್ತಿದ್ದರು. ಅದು ಬಾಡಿಗೆ ಮನೆ ಆಗಿತ್ತು. ಈಗ 2ನೇ ತಂಗಿಯ ಓದು ಮುಗಿಸಿ ಕೆಲಸಕ್ಕೆ ಸೇರಿದಳು. ತನ್ನ ತಮ್ಮನೂ ಕೆಲಸಕ್ಕೆ ಸೇರಿದನು. ಈಗ ರಚನಾ ತನ್ನ ತಮ್ಮ ಮತ್ತು ತಂಗಿಯೊಂದಿಗೆ ಮಾತನಾಡಿ ಒಂದು ನಿರ್ಧಾರಕ್ಕೆ ಬಂದರು. ನಾವು 3 ಜನ ಸೇರಿ ಒಂದು ಮನೆಯನ್ನು ಕೊಂಡುಕೊಳ್ಳೋಣ. 3ರೂ ಸೇರಿ ಸಾಲ ತೀರಿಸೋಣ. ನಂತರ ಎಲ್ಲರೂ ಅದೇ ಮನೆಯಲ್ಲಿಯೇ ಇರೋಣ ಎಂದು ಹೇಳಿದಳು. ಅದಿತಿ ಮತ್ತು ಶಶಿಧರ್ ಇದಕ್ಕೆ ಒಪ್ಪಿದರು. ಅದರಂತೆಯೇ ಅದೇ ಏರಿಯಾದಲ್ಲಿ ಒಂದು ಸುಂದರವಾದ ಮನೆಯನ್ನು ನೋಡಿಕೊಂಡು
ಕೊಂಡುಕೊಂಡರು. ಇಲ್ಲೇ ನೋಡಿ, ರಚನಾಳ ಜೀವನದಲ್ಲಿ ಮತ್ತೊಂದು ತಿರುವು ಸಿಕ್ಕಿತು. ಹೊಸ ಮನೆಯನ್ನು ಕೊಂಡುಕೊಳ್ಳಲು ಬ್ಯಾಂಕ್ನಲ್ಲಿ ಲೋನ್ ತೆಗೆದುಕೊಳ್ಳಲೆಂದು ಬ್ಯಾಂಕಿಗೆ ಹೋದಾಗ ಅಲ್ಲಿ ರಚನಾಳಿಗೆ ಬ್ಯಾಂಕ್ ಮ್ಯಾನೇಜರ್ನ ಪರಿಚಯವಾಗುತ್ತದೆ. ಲೋನ್ ಕೂಡ ಬಹಳ ಬೇಗ ಸ್ಯಾಂಕ್ಷನ್ ಆಗುತ್ತದೆ. ಬ್ಯಾಂಕ್ ಮ್ಯಾನೇಜರ್ ನಿಖಿಲ್ನೊಂದಿಗೆ ರಚನಾಳಿಗೆ ಸ್ನೇಹ ಬೆಳೆಯುತ್ತದೆ. ನಂತರ ಆ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತದೆ. ಇಬ್ಬರೂ ಕೂಡ ತಮ್ಮ ತಮ್ಮ ಮನೆಯವರನ್ನು ಒಪ್ಪಿಸಿ ಮದುವೆಯಾಗುತ್ತಾರೆ. ಇಲ್ಲಿಗೆ ರಚನಾಳ ಜೀವನ ಒಂದು ಹಂತವನ್ನು ತಲುಪುತ್ತದೆ. ಆದರೆ ನಿಖಿಲ್ ನೋಡಲು ಅಷ್ಟು ಚೆನ್ನಾಗಿರುವುದಿಲ್ಲ. ರಚನಾ ಮಾತ್ರ ತುಂಬ ಸುಂದರವಾಗಿದ್ದಳು. ಇದೇ ಅವಳಿಗೆ ಮುಳುವಾಯಿತೋ ಏನೋ ಗೊತ್ತಾಗಲಿಲ್ಲ. ಮದುವೆಯಾದ ಆರಂಭದಲ್ಲಿ ಇವರಿಬ್ಬರು ಅನ್ಯೋನ್ಯವಾಗಿ ಇರುತ್ತಾರೆ. ಆದರೆ ದಿನಗಳು ಕಳೆಯುತ್ತಾ ಇವರಿಬ್ಬರ ಮಧ್ಯೆ ಅಲ್ಲಲ್ಲೇ ಅಸಮಾಧಾನ ಬೆಳೆಯುತ್ತಾ ಹೋಗುತ್ತದೆ. ಇದರ ನಡುವೆಯೇ ರಚನಾಳ ತಂಗಿ ಅದಿತಿ ಒಬ್ಬ ಹುಡುಗನನ್ನು ಪ್ರೀತಿಸಿ ಮದುವೆಯಾಗುತ್ತಾಳೆ. ರಚನಾಳೇ ನಿಂತು ತನ್ನ ತಂಗಿಯ ಮದುವೆಯನ್ನು ಕೂಡ ಅದ್ದೂರಿಯಾಗಿ ಮಾಡುತ್ತಾಳೆ. ಆದರೆ ಅಷ್ಟೊತ್ತಿಗಾಗಲೇ ತನ್ನ ಗಂಡನೊಂದಿಗೆ ವೈಮನಸ್ಸು ಮೂಡಿರುತ್ತದೆ. ರಚನಾ ಗಂಡ ಕುಡಿತದ ಚಟಕ್ಕೆ ದಾಸನಾಗಿದ್ದನು. ಅವಳು ಯಾರೊಂದಿಗೂ ಮಾತನಾಡಿದರೂ, ಯಾರೊಂದಿಗಾದರೂ ನಿಂತರೂ ಅನುಮಾನ ಪಡುತ್ತಿದ್ದನು. ಅವಳು ತನ್ನ ಮೊದಲ ಗಂಡನಿಂದ ಡೈವರ್ಸ್ ಪಡೆದಿದ್ದನ್ನು ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದನು. ಕುಡಿದು ಬಂದು ಯಾವಾಗಲೂ ರಚನಾಳಿಗೆ ಹೊಡೆಯುತ್ತಿದ್ದನು. ಬಾಯಿಗೆ ಬಂದ ಬೇಸತ್ತ ರಚನಾ ತನ್ನ ತಾಯಿ ಮನೆಗೆ ಬಂದು ಬಿಟ್ಟಳು. ತನ್ನ ತಾಯಿ ಹತ್ತಿರ ದಿನನಿತ್ಯ ತನ್ನ ಮನೆಯಲ್ಲಿ ಗಂಡ ಕೊಡುತ್ತಿರುವ ಚಿತ್ರಹಿಂಸೆಯನ್ನು ಹೇಳಿಕೊಂಡಳು. ಅಮ್ಮ, ನಾನು ಇನ್ನು ಮುಂದೆ ಅವನೊಂದಿಗೆ ಸಂಸಾರ ಮಾಡಲು ಆಗುವುದಿಲ್ಲ. ನಾನು ಇಲ್ಲಿಯೇ ಇರುತ್ತೇನೆ ಎಂದು ಹೇಳಿದಳು. ಅದಕ್ಕೆ ಅವರ ತಾಯಿ ಒಪ್ಪಿದರು. ಇಲ್ಲಿಯೂ ಅವನ ಕಾಟ ತಪ್ಪಲಿಲ್ಲ. ಆಗಾಗ ಮನೆಗೆ ಬರುವುದು, ಬೈಯುವುದು, ಹೊಡೆಯುವುದು ಮುಂದುವರಿಯಿತು. ಸಾಲದ್ದಕ್ಕೆ ಯಾವಾಗಲೂ ಫೋನ್ ಮಾಡಿ ಆಕೆಯನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತಿರುತ್ತಾನೆ. ಇದರಿಂದ ಬೇಸತ್ತ ರಚನಾ ತನ್ನ ಹೆಚ್ಚಿನ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಯೋಚನೆಯನ್ನು ಮಾಡುತ್ತಾಳೆ. ಆವಾಗಲಾದರೂ ಇವನ ಕಾಟವನ್ನು ದೂರ ಮಾಡಿಕೊಳ್ಳಬಹುದೆಂದು ಇದಕ್ಕೆ ಮನೆಯವರು ಸಹ ಒಪ್ಪಿಕೊಳ್ಳುತ್ತಾರೆ. ಇಷ್ಟಾದರೂ ರಚನಾಳಿಗೆ ಅವಳ ಗಂಡನ ಹಿಂಸೆ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ. ಆ ದಿನ ಮಧ್ಯರಾತ್ರಿಯೂ ಹೀಗೆ ಫೋನ್ ಮಾಡಿ ರಚನಾಳಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾನೆ. ಇದರಿಂದ ರಚನಾಳ ಮನಸ್ಸು ತುಂಬ ನೊಂದು ಜರ್ಜರಿತವಾಗುತ್ತದೆ. ಅವಳು ಆ ದಿನಪೂರ್ತಿ ಯಾರೊಂದಿಗೆ ಮಾತನಾಡುವುದಿಲ್ಲ. ಹಾಗೆಯೇ ತನ್ನ ಇಂದಿನ ಜೀವನದ ಘಟನೆಗಳನ್ನು ಮೆಲುಕು ಹಾಕುತ್ತಾಳೆ. ತನ್ನ ಸೋದರತ್ತೆಯ ಮಗ ಅಂದರೆ ರಚನಾಳ ಮೊದಲ ಗಂಡ ಮುಕೇಶ್ ತನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದನು. ಅವನು ಅವಳನ್ನು ಓದಿಸಲು ಎಷ್ಟೆಲ್ಲ ಹಣವನ್ನು ಖರ್ಚು ಮಾಡಿದನು. ಯಾವುದೇ ಅನುಮಾನವಿಲ್ಲದೆ ತನ್ನನ್ನು ಹಾಸ್ಟೆಲ್ನಲ್ಲಿ ಇರಿಸಿ ಓದಿಸಿದನು. ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ದೀನೆಂದರೆ ಅದಕ್ಕೆ ತನ್ನ ಮೊದಲ ಗಂಡನೇ ಕಾರಣ. ನಾನು ಅವನಿಗೆ ಮೋಸ ಮಾಡಿದೆ. ಆದ್ದರಿಂದ ದೇವರು ನನಗೆ ಇಂಥ ಶಿಕ್ಷೆಯನ್ನು ನೀಡುತ್ತಿದ್ದಾನೆ. ನನ್ನಂಥ ಪಾಪಿಯು ಬದುಕಿರಬಾರದು. ಹಿರಿಯರ ಮಾತು ಕೇಳಿ ತನ್ನ ಮುಕೇಶ್ನಿಗೆ ಬೆಲೆ ಕೊಟ್ಟು ಅವನೊಂದಿಗೆ ಜೀವನ ಮಾಡಿದ್ದರೆ ನನಗೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ನಾನು ಹಣಕ್ಕೆ ಬೆಲೆ ಕೊಟ್ಟೆ ಹಾಗೂ ತಾನು ಸೌಂದರ್ಯವಂತೆ, ವಿದ್ಯಾವಂತೆ ಎಂದು ನನಗೆ ನಾನೇ ಅಹಂಕಾರ ತಂದುಕೊಂಡೆ. ನನ್ನ ಅಹಂಕಾರಕ್ಕೆ ದೇವರು ನನಗೆ ಒಳ್ಳೆಯ ಶಿಕ್ಷೆಯೇ ಕೊಟ್ಟಿದ್ದಾನೆ ಎಂದು ರಚನಾ ಕೊರಗಿದಳು. ಜನರು ತನ್ನನ್ನು ಏನೆಂದುಕೊಂಡರು? ಮೊದಲನೆಯ ಗಂಡನ ಜೊತೆಯಲ್ಲಿಯೂ ಬಾಳಲಿಲ್ಲ, ಎರಡನೆಯ ಗಂಡನ ಜೊತೆಯಲ್ಲಿಯೂ ಬಾಳಲಿಲ್ಲ ಎಂದು ಹಾಡಿಕೊಳ್ಳುತ್ತಾರೆ. ತನ್ನ ತಂದೆ ತಾಯಿಯ ಮರ್ಯಾದೆಯೂ ತನ್ನ ಮರ್ಯಾದೆಯೂ ಹೋಯಿತೆಂದು ಅವಳ ಮನಸ್ಸು ಪಶ್ಚಾತ್ತಾಪವನ್ನು ಪಡುತ್ತದೆ. ಈ ಒಂದು ಮಾನಸಿಕ ಸ್ಥಿತಿಯಿಂದ ಹೊರಬರಲಾರದೆ ರಚನಾ ಡಿಪ್ರೆಷನ್ಗೆ ಹೋಗುತ್ತಾಳೆ. ರಚನಾಳ ಅಮ್ಮ ಬೆಳಗಿನ ತಿಂಡಿಯನ್ನು ಮಾಡುತ್ತಿರುತ್ತಾರೆ. ರಚನಾ ಯಾವುದೋ ಪುಸ್ತಕವನ್ನು ಓದುತ್ತಿರುತ್ತಾಳೆ. ನಂತರ ಬೇಸರದಲ್ಲಿದ್ದ ರಚನಾ, ಅಮ್ಮ, ನಾನು ಮಹಡಿಯ ಮೇಲಿನ ರೂಮಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತಿರುತ್ತೇನೆ. ತಿಂಡಿ ಆದ ನಂತರ ನನಗೆ ಫೋನ್ ಮಾಡು ಎಂದು ಹೇಳಿ ಮೇಲೆ ಹೋದಳು. ಅಮ್ಮ ತಿಂಡಿ ರೆಡಿ ಮಾಡಿ ರಚನಾಳನ್ನು ತಿಂಡಿ ತಿನ್ನಲು ಬರುವುದಕ್ಕಾಗಿ ಫೋನ್ ಮಾಡಿದರು. ಆದರೆ ರಚನಾ ಫೋನ್ ತೆಗೆಯಲಿಲ್ಲ. ಅಮ್ಮ, ಓಹೋ, ಮಲಗಿರಬಹುದು, ರಾತ್ರಿಯೆಲ್ಲ ಸರಿಯಾಗಿ ನಿದ್ರೆಯನ್ನು ಮಾಡಿರುವುದಿಲ್ಲ, ಇವಳು ಮಲಗಲಿ ಬಿಡು ಸ್ವಲ್ಪ ಹೊತ್ತು ಎಂದು ಸುಮ್ಮನಾದರು. ಮತ್ತೆ ಅರ್ಧ ಗಂಟೆ ಕಳೆದರೂ ರಚನಾ ಕೆಳಗೆ ಬರಲಿಲ್ಲ. ಮತ್ತೆ ಅಮ್ಮ ಫೋನ್ ಮಾಡಿದರು. ಆಗಲೂ ರಚನಾ ಫೋನ್ ಪಿಕ್ ಮಾಡಲಿಲ್ಲ. ಈಗ ಅಮ್ಮನಿಗೆ ಸ್ವಲ್ಪ ಗಾಬರಿಯಾಯಿತು. ಇರು, ನಾನೇ ಮೇಲೆ ಹೋಗಿ ರಚನಾಳನ್ನು ಕರೆದು ಬರೋಣ ಎಂದು ಮೇಲೆ ಹೋದರು. ಬಾಗಿಲು ಹಾಕಿಕೊಂಡಿದ್ದ ರಚನಾ ಬಾಗಿಲನ್ನು ಎಷ್ಟು ಬಡಿದರೂ ತೆಗೆಯಲಿಲ್ಲ. ಇದರಿಂದ ಗಾಬರಿಗೊಂಡ ರಚನಾಳ ಅಮ್ಮ ಕಿಟಕಿಯಿಂದ ನೋಡಿದರು. ಅಷ್ಟರಲ್ಲಾಗಲೇ ರಚನಾ ಫ್ಯಾನ್ಗೆ ನೇಣು ಬಿಗಿದುಕೊಂಡಿದ್ದಳು. ಕೂಡಲೇ ಅಮ್ಮ ಕಿರುಚಿಕೊಂಡರು. ಅಕ್ಕಪಕ್ಕದವರೆಲ್ಲ ಓಡಿ ಬಂದು ಬಾಗಿಲು ಹೊಡೆದು ರಚನಾಳನ್ನು ಕೆಳಗಿಳಿಸಿದರು. ಅಷ್ಟರಲ್ಲಾಗಲೇ ರಚನಾಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ರಚನಾಳ ಅಮ್ಮ ಅವಳನ್ನು ನೋಡಿ ಮೂರ್ಛೆ ಹೋದರು. ಅಯ್ಯೋ ದುರ್ವಿಧಿಯೇ, ನನ್ನ ಮಗಳಿಗೆ ಎಂಥ ಜೀವನವನ್ನು ಕೊಟ್ಟೆ. ನನ್ನ ಕಣ್ಣ ಮುಂದೆಯೇ ನನ್ನ ಮಗಳ ಜೀವನ ದುರಂತ ಅಂತ್ಯ ಕಂಡಿತು ಎಂದು ತಾಯಿಯ ಹೃದಯ ಮಮ್ಮಲ ಮರುಗಿತು. ಕೊನೆಗೂ ಸುಂದರಿ, ವಿದ್ಯಾವಂತೆ ರಚನಾಳ ಜೀವನ ದುರಂತ ಅಂತ್ಯವಾಯಿತು. ಆತ್ಮೀಯ ಸ್ನೇಹಿತರೆ, ನೀವೇ ಹೇಳಿ, ಇದರಲ್ಲಿ ಯಾರ ತಪ್ಪು? ರಚನಾಳ ತಪ್ಪೇ, ಅವಳ ತಂದೆ ತಾಯಿಯ ತಪ್ಪೇ, ಅಥವಾ ರಚನಾ ತನ್ನ ಮೊದಲನೇ ಗಂಡನಿಗೆ ಮೋಸ ಮಾಡಿದ ತಪ್ಪಿಗೆ ಅನುಭವಿಸಿದ ಶಿಕ್ಷೆಯೇ?
ಅಥವಾ ವಿಧಿಯೇ ರಚನಾಳ ಬಾಳಿನಲ್ಲಿ ಆಟವಾಡಿತೆ? ಈ ಕಥೆಯನ್ನು ಆಲಿಸಿದ ನಂತರ ನಿಮ್ಮ ಮನಸ್ಸಿಗೆ ಏನನಿಸಿತು ಎಂದು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಪ್ಲೀಸ್. ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುವೆ. ಧನ್ಯವಾದಗಳು.